ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಹೆಬ್ಬಸ್ ವ್ಲಾಗ್. ನಾನು ನಿಮ್ಮ ಸಾಹಿತ್ಯ. ಇವತ್ತು ಟ್ರಿಪ್ ಇಂದು ಪಾರ್ಟ್ 3 ನ ಹಾಕ್ತಾ ಇದೀನಿ. ನಿಮ್ಗೆ ಗೊತ್ತಾಗಿರ್ಬೋದು ನಾವ್ ಎಲ್ಲಿಗೆ ಬಂದಿದೀವಿ ಅಂತ. ಹಂಪಿಗೆ ಬಂದಿದೀವಿ. ಇವಾಗ ಹಂಪಿನ ಎಕ್ಸ್ಪ್ಲೋರ್ ಮಾಡುವ ಸಮಯ ಬಂದಿದೆ. ಆಟೋದಲ್ಲಿ ಹೋಗ್ತಾ ಇದೀವಿ, ಯಾಕೆಂದ್ರೆ ಆಟೋದವರಿಗೆ ಗೊತ್ತಿರತ್ತೆ ಯಾವ್ಯಾವ ಪ್ಲೇಸ್ ನ ತೋರಿಸ್ಬೇಕು ಹಂಪಿಲಿ ಅಂತ ಅನ್ಬಿಟ್ಟು. ಹಾಗಾಗಿ 2 ಆಟೋ ಮಾಡ್ಕೊಂಡು ನಮ್ಮ ಜರ್ನಿನ, ನಮ್ಮ ಎಕ್ಸ್ಪ್ಲೋರ್ ನ ಮಾಡ್ತಾ ಇದೀವಿ. ಸೊ ಹಂಪಿ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿರುವ ಪ್ಲೇಸ್. ಎಷ್ಟು ಸಖತ್ತಾಗಿ ಇದೆ ಅಂತ ಅಂದ್ರೆ ತುಂಬಾ ಚೆನ್ನಾಗಿದೆ. ಹಾಗೆ ನಾವು ಹೋದಾಗ ವೆದರ್ ಕೂಡ ಚೆನ್ನಾಗಿತ್ತು. ತುಂಬಾ ಬಿಸಿಲು ಅಂತ ಏನಿರ್ಲಿಲ್ಲ, ಬಟ್ ಹೆವಿ ಬಿಸಿಲಿತ್ತು. ಅದು ಎಕ್ಸ್ಟ್ರೀಮ್ ಲೆವೆಲ್ ಬಿಸಿಲು ಅಂತ ಏನಿರ್ಲಿಲ್ಲ. ಹಂಪಿಲಿ ನಾವು ಫಸ್ಟ್ ಬಂದಿದ್ದೆ ನರಸಿಂಹಸ್ವಾಮಿ, ಉಗ್ರ ನರಸಿಂಹಸ್ವಾಮಿ ಸ್ಟ್ಯಾಚು ಇದೆಯಲ್ಲ ಅಲ್ಲಿಗೆ. ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಉಗ್ರ ನರಸಿಂಹ ಸ್ಟ್ಯಾಚು ಏನಿದೆ ಹಂಪಿಲಿರುವ ಅತಿ ದೊಡ್ಡ ಸ್ಟ್ಯಾಚು ಆಗಿದೆಯಂತೆ. ಇದು ಆಲ್ಮೋಸ್ಟ್ 6.7 ಮೀಟರ್ ಅಷ್ಟು ಎತ್ತರದಲ್ಲಿದೆ. ಹಾಗೆ ಇದು ಒಂದೇ ಕಲ್ಲಲ್ಲಿ ಈ ಉಗ್ರ ನರಸಿಂಹ ಸ್ಟ್ಯಾಚುನ ಕೆತ್ತನೆ ಮಾಡಿದ್ದಾರೆ. ಅಂಡ್ ಉಗ್ರ ನರಸಿಂಹ ಅಂದ್ರೆ ವಿಷ್ಣುವಿನ 10 ಅವತಾರಗಳಲ್ಲಿ ಒಂದಲ್ವಾ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂಡ್ ಒಂದೇ ಕಲ್ಲಲ್ಲಿ ಮಾಡಿದ್ದಾರೆ ನೋಡಿ, ದೊಡ್ಡ ಸ್ಟ್ಯಾಚು. ಇದ್ರ ಮುಂದೆ ಒಂದ್ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತೆಕ್ಕೊಂಡು ಆಮೇಲೆ ಬಂದ್ವಿ. ಇಲ್ಲೊಂದು ಶಿವಲಿಂಗ ಸಹ ಇದೆ. ಇದು ಆಲ್ ಟೈಮ್ ನೀರೊಳಗೆ ಇರತ್ತೆ. ನೀರಿನ ಒಳಗೆ ಇರುವಂತಹ ಶಿವಲಿಂಗ. ಇಲ್ಲಿ ಹೂವೆಲ್ಲ ಇಟ್ಟಿದ್ದಾರೆ. ಯಾವ ತರ ಹೋಗಿ ಇಲ್ಲಿ ಶಿವಲಿಂಗಗೆ ಪೂಜೆ ಮಾಡ್ತಾರೆ ಅನ್ನೋದು ನಂಗೆ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಸೊ ಇಲ್ಲಿ ಎಲ್ಲ ನೋಡ್ಕೊಂಡು ಅಲ್ಲೇ ಸ್ವಲ್ಪ ದೂರದಲ್ಲಿ ಇನ್ನೂ ಕೂಡ ಒಂದ್ ಸ್ವಲ್ಪ ಪ್ಲೇಸಸ್ ಎಲ್ಲ ನೋಡಕ್ಕಿದೆ. ಹಾಗೆ ಆಟೋದಲ್ಲೇ ಹೋಗ್ಬೇಕಾಗತ್ತೆ. ಹಾಗಾಗಿ ಆಟೋದಲ್ಲಿ ಇವಾಗ ಹೊರಟಿದೀವಿ. ಇಲ್ಲಿ ಹಿಂದೆ ಕೂರಕ್ ನಮ್ ಜಗಳ. ನಾವು ಕೂರ್ತೀವಿ. ಏನೋ ಒಂಥರ ಮಜಾ ಇತ್ತು ಇಲ್ಲಿ ಹಿಂದೆ ಕೂತ್ಕೊಂಡು ಹೋಗಕ್ಕೆ. ಎಲ್ಲ ಇಡೀ ಹಂಪಿನ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದಿತ್ತು. ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಹೋಗಕ್ ತುಂಬಾ ದೂರನೇ ಇದೆ. ಅಂಡ್ ಇದು ಅಕ್ಕ ತಂಗಿ ಕಲ್ಲು ಅಂತ ಹೇಳ್ತಾರೆ. ಹಂಪಿಲಿ ಫೇಮಸ್ ಅಂತಲ್ವಾ. ಅಕ್ಕ ಬೀಳ್ಬೇಕಾದ್ರೆ ತಂಗಿ ಅಕ್ಕನ ಬೀಳ್ದೆ ಇರೋ ತರ ಆ ಒಂದು ಸ್ಟ್ರಾಂಗ್ ಆಗಿ ಹಿಡ್ದಿಟ್ಕೊಂಡಿರೋದು. ಈ ಒಂದು ಸಿಡ್ಲಿಗೆ ಅದು ಅಕ್ಕನ್ ಕಲ್ಲು ಏನಿದೆ ಅದು ಬೆರಕ್ ಬಿಟ್ಟಿದೆ. ಅಷ್ಟು ದೊಡ್ಡ ಬಂಡೆ ಕಲ್ಲೇ ಬೆರಕ್ ಬಿಟ್ಟಿದೆ. ಅದ್ ನಿಮ್ಗೆ ಈ ವಿಡಿಯೋದಲ್ಲಿ ಸರಿ ಕಾಣಿಸ್ತಿಲ್ಲ, ಬಟ್ ನೀವು ಹಂಪಿಗೆ ಹೋದ್ರೆ ಆರಾಮಾಗಿ ನೋಡ್ಬೋದು. ಅಲ್ಲೇ ನಿಲ್ಲಿಸ್ಲಿಲ್ಲ, ಆಟೋದಲ್ಲಿ ಹೋಗ್ತಾನೆ ನೋಡಿದ್ದು. ಮತ್ತೆ ಇದ್ರದ್ದೆಲ್ಲ ಹಂಪಿದು ಹಿಸ್ಟ್ರಿ ಎಲ್ಲ ಹೇಳ್ತಾ ಇರ್ತಾರೆ ಈ ಪ್ಲೇಸ್ ಏನು ಅದು ಇದು ಅಂತ. ಹಾಗಾಗಿ ಆಟೋದಲ್ಲೇ ಹೋದ್ರೆ ಬೆಟರು. ನಮ್ಗೆ ಯಾವ ಪ್ಲೇಸಿಗೆ ಹೋಗ್ಬೇಕು ಏನು ಎತ್ತ ಅಂತ ಸರಿ ಗೊತ್ತಿರಲ್ಲ ಅಂತ ನೋಡಿ. ಯಾರು VIP ಅವರು ಇವರೆಲ್ಲ ಬಂದಾಗ ಇಲ್ಲೇ ಮೀಟಿಂಗ್ ಆಗ್ತಾ ಇದ್ದಿದ್ದಂತೆ. ಇದು ಊದ್ಬತ್ತಿಯಲ್ಲಿ ಮಾಡಿದ್ದು, ಬಟ್ ಅದನ್ನೆಲ್ಲ ಸುಟ್ಟು ಹಾಕಿದ್ದಾರೆ. ಇವಾಗ ನೀವು ನೋಡ್ಬೋದು ಕಪ್ಪು ಕಲೆ ಇದೆ, ಸುಟ್ಟಿರೋ ಕಲೆಗಳಿವೆ. ಇದನ್ನ ಎಷ್ಟೇ ನಾಶ ಮಾಡಿದ್ರುನು ಹಂಪಿ ಮಾತ್ರ ನೋಡಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾಶ ಆಗದೆ ಇದ್ದಿದ್ರೆ ಎಷ್ಟು ಸಖತ್ತಾಗಿ ಇರ್ತಿತ್ತಲ್ವಾ ಈ ಪ್ಲೇಸು. ಹಂಪಿ ಅಂದ್ರೆ ನಂಗೆ ಗೊತ್ತಿದ್ದು ಟೆಕ್ಸ್ಟ್ ಬುಕ್ ಅಲ್ಲೆಲ್ಲ ಅವಾಗ ಓದ್ತಾ ಇದ್ವಿ ಅಲ್ವಾ. ವಿಜಯನಗರ ಸಾಮ್ರಾಜ್ಯ ಆಗಿತ್ತು, ಕೃಷ್ಣದೇವರಾಯ ಒಡೆಯನಾಗಿದ್ದ. ಅವಾಗಿನ ಕಾಲದಲ್ಲಿ ಹಂಪಿ ಇದು ರೋಡ್ ಅಲ್ಲಿ ಚಿನ್ನ ವಜ್ರ ವೈಡೂರ್ಯನೆಲ್ಲ ಸೇರ್ಗಟ್ಲೆ ಮಾರ್ತಾ ಇದ್ರು ಅಂತ ಅಷ್ಟೇ ಗೊತ್ತಾಗಿದ್ದು. ಒಂದು ಹಂಪಿನ ನೋಡ್ಬೇಕು ಅಂತ ಆಸೆ ಇತ್ತು. ಅದು ಚಿನ್ನ ಎಲ್ಲ ಮಾರಾಟ ಮಾಡ್ತಾ ಇದ್ರಲ್ಲ, ಅದ್ರದ್ದು ಮಾರುಕಟ್ಟೆ ಎಲ್ಲ ಮುಂದೆ ನಿಮ್ಗೆ ತೋರಿಸ್ತೀನಿ. ಅದನ್ನ ವಿಡಿಯೋ ಮಾಡ್ಕೋಬೇಕಿತ್ತು, ಅಷ್ಟು ಕರೆಕ್ಟ್ ಆಗಿ ವಿಡಿಯೋ ಮಾಡ್ಕೊಂಡಿಲ್ಲ. ಬಟ್ ಎಷ್ಟು ವಿಡಿಯೋದಲ್ಲಿ ತೋರ್ಸಕ್ಕಾಗತ್ತೋ ಅಷ್ಟು ತೋರಿಸ್ತೀನಿ. ಇದೆಲ್ಲ ಸ್ಟ್ಯಾಚ್ಯೂಸ್ ಎಲ್ಲ ಕಡ್ದ್ ಎಲ್ಲೆಲ್ಲೋ ಬಿದ್ದಿತ್ತಂತೆ. ಅದನ್ನ ರಿಸರ್ಚ್ ಮಾಡಿ ಇಲ್ಲಿ ಒಂಥರ ಶೋ ಪೀಸ್ ತರ ಇಟ್ಟಿದ್ದಾರೆ. ಒಂದಕ್ ತಲೆ ಇಲ್ಲ, ಕೈ ಕಾಲಿಲ್ಲ, ಎಲ್ಲ ಕಡ್ದ್ ಬಿಸಾಕಿದ್ದಾರೆ. ಬಟ್ ಎಲ್ಲಾ ದೇವ್ರು ಸ್ಟ್ಯಾಚ್ಯೂಸ್ ಇದೆ. ಅಂಡ್ ಎಷ್ಟು ಸಖತ್ತಾಗಿ ಅದನ್ನೆಲ್ಲ ಕೆತ್ತನೆ ಮಾಡಿದ್ದಾರೆ. ಅದನ್ನ ನಾಶ ಮಾಡಕ್ ಹೇಗ್ ಮನ್ಸ್ಬೋತೋ ನನ್ಗಂತೂ ಗೊತ್ತಿಲ್ಲ. ಇದು ತುಂಬಾ ಇದೆ. ಒಂದು 5-10-20 ನಿಮಿಷನಾದ್ರೂ ನೋಡಕ್ಕೆ ಇದೆ. ನಾನು ಸ್ವಲ್ಪ ನಿಮ್ಗೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇವಾಗ ನಮ್ದು ವೇಷಗಳು ನೋಡಿ ಎಲ್ಲರೂ ಹ್ಯಾಟ್ ನ ತಗೊಂಡ್ ಹಾಕೊಂಡು, ಅಂದ್ರೆ ಹೊರಗಡೆ ಬಂದಾಗ ಒಂದ್ ಸ್ವಲ್ಪ ಗಮ್ಮತ್ ಮಾಡೋದು ಇದ್ದಿದ್ದೆ ಅಲ್ವಾ. ಯಾವಾಗ್ಲೂ ಮನೆ ಕೆಲ್ಸ ಅದು ಇದು ಹಳ್ಳಿಲಿ ಸಿಟಿಲೆಲ್ಲ ಇದ್ದಿದ್ದೆ. ಬಟ್ ಹೊರಗಡೆ ಬಂದಾಗ ಸ್ವಲ್ಪ ಗಮ್ಮತ್ ಮಾಡ್ಕೋಬೇಕು. ಅಂಡ್ ಸ್ವಲ್ಪ ಇಲ್ಲೆಲ್ಲ ಏನ್ ನಿಜ ಅಂದ್ರೆ ಅಷ್ಟು ಬಿಸ್ಲಿರ್ಲಿಲ್ಲ, ಆದ್ರೆ ಶೋಕಿ ಮಾಡೋದ್ ಬೇಕಲ್ವಾ. ಹಾಗಾಗಿ ಸ್ವಲ್ಪ ಶೋಕಿ ಎಲ್ಲ ಮಾಡ್ಕೊಂಡು ಫೋಟೋಸ್ ವಿಡಿಯೋಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗ್ ಬರ್ತಿತ್ತು. ಹಂಗೆ ಅದನ್ನೆಲ್ಲ ವಿಡಿಯೋ ಫೋಟೋಸ್ ಎಲ್ಲ ತೆಕ್ಕೊಂಡ್ ಬರ್ತಾ ಇದ್ವಿ. ಇಲ್ಲೆಲ್ಲ ಎಂಟ್ರಿ ಫೀಸ್ ಇದೆ, ಅಂದ್ರೆ 25 ರೂಪಾಯಿನ 30 ರೂಪಾಯಿನ ಅಂತ ಅನ್ಸತ್ತೆ, ಗೊತ್ತಿಲ್ಲ.
ಎಂಟ್ರಿ ಫೀಸ್ನ ತಗೊಂಡು ನೀವು ಒಂದ್ಸತಿ ಟಿಕೆಟ್ ತಗೊಂಡ್ರೆ ಸಾಕು, ನೀವು ಹಂಪಿಲಿ ಎಲ್ಲಿ ಬೇಕಾದ್ರೂ ಅಂದ್ರೆ ಯಾವ ಯಾವ ಪ್ಲೇಸ್ ಕೂಡ ನೋಡ್ಕೋಬಹುದು. ಪದೇ ಪದೇ ಏನ್ ಟಿಕೆಟ್ ತಗೊಳ್ಬೇಕು ಅಂತ ಏನಿಲ್ಲ. ಅಜ್ಜಿ ಮೊಮ್ಮಗಳದು ವೇಷ ನೋಡಿ, ಸೊ ಅವಳಿಗೆ ನಮ್ಮ ಅಣ್ಣ ಎಲ್ಲ ಇದು ಕೂಲಿಂಗ್ ಗ್ಲಾಸ್ ಎಲ್ಲ ತಗೊಂಡಿದ್ರಲ್ಲ, ನಂಗೂ ಬೇಕು ಅಂತ ಐಶೋ ಹಾಕೊಂಡು ಬರ್ತಾ ಇದ್ದಾಳೆ. ಹಾಗೆ ಒಂದು ಕ್ಲಿಪ್ಪಿಂಗ್ ನ ತಗೊಂಡಿದೆ. ಇದು ಲೋಟಸ್ ಮಹಲ್. ಈ ಕಮಲದ ಮಹಲ್ ಅಲ್ಲಿ ಮೇಲ್ಗಡೆ ನೀರಿನ ತೊಟ್ಟೆ ತರ ಮಾಡ್ಬಿಟ್ಟು ಗೋಡೆ ಎಲ್ಲ ಸಣ್ಣ ಸಣ್ಣ ರಂಧ್ರಗಳನ್ನ ಮಾಡಿದಾರಂತೆ. ರಾಜಮಾನೆತನದ ಮಹಿಳೆಯರಿಗೋಸ್ಕರ ಈ ಕೃಷ್ಣದೇವರಾಯ ಇದನ್ನ ನಿರ್ಮಿಸಲಾಗಿದೆ. ಸೊ ಅವ್ರ ಕಡು ಬೇಸಿಗೆಯಲ್ಲೂ ಕೂಡ ಆ ರಂಧ್ರಗಳ ಮೂಲಕ ನೀರ್ ಬಂದು ತಂಪಾಗಿಟ್ಟಿರ್ತಾರಂತ. ಏನ್ ಟೆಕ್ನಾಲಜಿ ಯೂಸ್ ಮಾಡಿದಾರಲ್ಲ. ಅಂಡ್ ಇದು ಆನೆಗಳನ್ನ ಕಟ್ಬಿಟ್ಟು ಇಲ್ಲಿ ಆನೆಗಳಿಗೆ ಟ್ರೈನಿಂಗ್ ಮಾಡುವಂತಹ ಒಂದು ಪ್ಲೇಸ್. ಇದ್ರದ್ದು ಹೆಸರು ಏನೋ ಇದೆ, ತಾಳೆ ನಿಮಗೆ ಮುಂದೆ ತೋರಿಸ್ತೀನಿ. ಇಲ್ಲಿ ಆನೆ ಗಜಶಾಲೆ ಅಂತ ಅಂದ್ಬಿಟ್ಟು ಈ ಪ್ಲೇಸ್ ಮಾತ್ರ ಅಲ್ಟಿಮೇಟ್. ಅಂಡ್ ಇಲ್ಲ ಒಂದು ಆನೆ ಇರ್ಲಿಲ್ಲ, ಬಟ್ ಇಲ್ಲೆಲ್ಲ ಆನೆಗೆ ಅಂತ ಒಂದೊಂದು ರೂಮ್ ತರ ಎಲ್ಲ ಮಾಡಿ ಅಲ್ಲೇ ಟ್ರೈನಿಂಗು ಅದು ಇದೆಲ್ಲ ಕೊಡ್ತಾ ಇದ್ರು ಅವಾಗಿನ ಕಾಲದಲ್ಲಿ. ಸೊ ನಾವ್ ಇನ್ನೇನಿಲ್ಲ ಅದನ್ನ ನೋಡಿ ಫೋಟೋ ವಿಡಿಯೋಸ್ ನ ತಗೊಂತಾ ಇದ್ವಿ. ಇಲ್ಲಿ ಮಾತ್ರ ಅಲ್ಟಿಮೇಟ್ ಆಗಿ ಫೋಟೋಸ್ ವಿಡಿಯೋಸ್ ಬರ್ತಾ ಇತ್ತು ಅಂಡ್ ತುಂಬಾ ಚೆನ್ನಾಗಿದೆ. ಸೊ ನಾನು ತಮಾಷೆ ಮಾಡ್ತಾ ಇದ್ದೆ ನೋಡಿ, ರಾಜಮನೆತನದ ಮಹಿಳೆಯರಿಗೋಸ್ಕರ ಈ ತರ ಲೋಟಸ್ ಮಹಲ್ ಅದೆಲ್ಲ ಕಟ್ಬಿಟ್ಟು ಅವ್ರು ಬೇಸಿಗೆಲು ತಂಪಾಗಿ ಇರ್ಬೇಕು, ಅವರು ಆರಾಮಾಗಿ ಇರ್ಬೇಕು ಅಂತ ಹೇಳ್ಬಿಟ್ಟು ಈ ತರದೆಲ್ಲ ಕಟ್ಟಿಟ್ಟಿದ್ದಾರೆ. ಕೃಷ್ಣದೇವರಾಯ ಅಲ್ಲ, ನೀವೆಲ್ಲ ನಮ್ಗೋಸ್ಕರ ಏನ್ ಕಟ್ಕೊಡ್ತೀರಾ ಅಂತೆಲ್ಲ ಹೇಳ್ಬಿಟ್ಟು ತಮಾಷೆ ಮಾಡ್ತಾ ಇದ್ದೆ. ಒಂದಷ್ಟು ನಾನು ಅಲ್ಲೇ ಓದ್ಬಿಟ್ಟು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಏನಾದ್ರು ತಪ್ಪಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಜಾಸ್ತಿ ನನ್ಗೆ ಏನ್ ಗೊತ್ತಿಲ್ಲ, ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಓದ್ಕೊಂಡು ಮುಂದೆ ಹೋಗ್ತದೆ. ಅಂಡ್ ಇಲ್ಲೆಲ್ಲ ನಡಿಬೇಕು ಅಂತ ಏನಿಲ್ಲ, ಆಟೋದಲ್ಲಿ ಬಂದ್ರೆ ಜಾಸ್ತಿ ದೂರ ಎಲ್ಲ ನಡಿಬೇಕು ಅಂತ ಏನಿಲ್ಲ, ಅಲ್ಲಲ್ಲೇ ಪ್ಲೇಸ್ ಗಳಿರತ್ತೆ, ಆರಾಮಾಗಿ ನೋಡ್ಬೋದು. ವಯಸ್ಸಾದವ್ರು ಬಂದ್ರು ಏನ್ ತೊಂದ್ರೆ ಇಲ್ಲ. ನಂಗೆ ಎಲ್ಲೇ ಹೋದ್ರು ಈ ತರ ಕಲ್ಯಾಣಿಗಳಿದ್ರೆ ನಂಗೆ ನೋಡಕ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಟ್ ಇದೊಂಥರ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಇದೆಯಲ್ವಾ, ಈ ತರ ಕಲ್ಯಾಣಿ ನೋಡಿದ್ದು ನಾನು ಫಸ್ಟ್ ಟೈಮ್ ಅನ್ಬೋದು. ಒಂಥರ ಸ್ಟೆಪ್ಸ್ ತರ ತುಂಬಾ ಚೆನ್ನಾಗಿದೆ. ಹಾಗಾಗಿ ಒಂದು ವಿಡಿಯೋನ ಮಾಡ್ಕೊಂಡೆ. ಆವಾಗ್ಲೇ ಒಂಥರ ಹಸುವಾಗಕ್ ಸ್ಟಾರ್ಟ್ ಆಯ್ತು. 2 ಗಂಟೆನ ಎಷ್ಟೋ ಆಯ್ತು. ತುಂಬಾ ನೋಡಕ್ಕಿದೆ ಅಲ್ಲಿ ಪ್ಲೇಸ್. ಹಾಗಾಗಿ ಊಟ ಮಾಡ್ಕೊಂಡು ಮತ್ತೆ ಉಳಿದ ಪ್ಲೇಸ್ ನ ನೋಡೋಣ ಅಂತ ಅನ್ಬಿಟ್ಟು ಇವಾಗ ಜೋಳದ ರೊಟ್ಟಿ ಊಟಕ್ಕೆ ಬಂದಿದೀವಿ. ಇಲ್ಲಿ ಊಟ ಮಾಡಿದ್ವಿ, ಆಕ್ಚುಲಿ ಚೆನ್ನಾಗಿದೆ. ಇದು ಆಟೋದವರೇ ಸಜೆಸ್ಟ್ ಮಾಡಿದ್ದು, ತುಂಬಾ ಚೆನ್ನಾಗಿದೆ. ಒಂಥರ ನೆಕ್ಕಿ ತಿಂತೀವಲ್ಲ ಊಟನ, ಆ ತರ ಎಂಜಾಯ್ ಮಾಡಿದೀವಿ. ನಾನು ಅಕ್ಕ ಅಂತೂ ಮಾತಾಡದೆ ಊಟ ಮುಗಿಯೋ ತನಕ ಗಬ ತಿನ್ಕೊಂಡಿದ್ವಿ. ಅಲ್ಲಿಂದ ನಾವು ಸೀದಾ ಬಂದಿದೆ ವಿಠಲ ದೇವಾಲಯ. ಇಲ್ಲಿಗೆ ಸ್ವಲ್ಪ 1 ಕಿಲೋಮೀಟರ್ ಹಂಗೆ ನಡ್ಕೊಂಡ್ ಬರ್ಬೇಕು. ಎಲೆಕ್ಟ್ರಿಕ್ ಗಾಡಿ ಇದೆ, ಬಟ್ ಅಲ್ಲಿ ರಶ್ ಅಂದ್ರೆ ರಶ್ ಇರತ್ತೆ. ಹಾಗಾಗಿ ಅಲ್ಲಿ ಯಾರ್ ಕ್ಯೂ ಅಲ್ಲಿ ನಿಂತ್ ಕಾಯ್ತಾರೆ ಅಂತ ಹೇಳಿ ಆಗಲ್ಲ ಅಂತಾನೆ ಹೇಳ್ಬಿಟ್ಟು ನಾವೆಲ್ಲರೂ ನೆಟ್ಕೊಂಡ್ ಬಂದ ತಕ್ಷಣನೇ ಸಿಕ್ಕಿದ್ದು ಅದ್ಭುತ. ಇದು ಕಲ್ಲಿನ ರಥ, 50 ರೂಪಾಯಿ ನೋಟಲ್ಲೆಲ್ಲ ಇರತ್ತಲ್ವಾ, ಅದೇ ರಥ. ಅಂಡ್ ಇದು ಅದು ಸೈನ್ಯದವರ ನಾಶ ಮಾಡ್ಬೇಕಾದ್ರೆ ಒಂದು ಭಾಗಶಃ ನಾಶ ಆಗಿದೆ. ಬಟ್ ಅಂದ್ರೂನು ಇದು ನೋಡಕ್ಕೆ ಅದ್ಭುತ. ಅಂಡ್ ಆವಾಗಿನ ಕಾಲದಲ್ಲಿ ದೇವ್ರ ಮೆರವಣಿಗೆ ಎಲ್ಲ ಇದೇ ಕಲ್ಲಿನ ರಥದಲ್ಲಿ ಮಾಡ್ತಾ ಇದ್ರು. ಹಾಗೆ ಇಲ್ಲೇ ಒಂದ್ 4-5 ಗುಡಿಗಳೆಲ್ಲ ಇದೆ, ಎಲ್ಲದನ್ನು ಹಾಳು ಮಾಡಿದ್ದಾರೆ, ಅರ್ಧಂಬರ್ಧ ನಾಶ ಮಾಡಿದ್ದಾರೆ. ಒಂದು ದೇವಾಲಯದಲ್ಲೂ ದೇವ್ರು ಮಾತ್ರ ಇಲ್ಲ. ಬಟ್ ಇದೆ ನೋಡಿ, ಇದೇ ಮಾರುಕಟ್ಟೆ, ಅಲ್ದ ಅಕ್ಕಪಕ್ಕ ಸೈಡ್ ಅಲ್ಲಿ ಇದೆಯಲ್ಲ ಇದೇ ಮಾರುಕಟ್ಟೆ. ಈ ತರದ್ 2-3 ಏನೋ ಇದೆ. ಇಲ್ಲೇ ಚಿನ್ನ ಎಲ್ಲ ಮಾರಾಟ ಮಾಡ್ತಾ ಇದ್ದಿದ್ದು. ಇದು ವಿರೂಪಾಕ್ಷ ದೇವಾಲಯ. ಇದು ಕೂಡ ಹಂಪಿಲಿ ಫೇಮಸ್ ಅಲ್ವಾ, ಹಂಪಿ ಅಂದ್ರೇನೆ ವಿರೂಪಾಕ್ಷ ದೇವಾಲಯ ಫೇಮಸ್ ಅಲ್ವಾ ಅಂತ ಏನೋ ಹೇಳ್ತಾ ಇದ್ದೀನಿ. ಇದು ಮೇನ್ ಅಟ್ರಾಕ್ಷನ್ ಈ ಗೋಪುರ. ಈ ಗೋಪುರ ದೇವಸ್ಥಾನದ ಒಳಗೆ ಒಂದು ಪ್ಲೇಸ್ ಅಲ್ಲಿ ಉಲ್ಟಾ ಕಾಣತ್ತೆ. ಅದನ್ನ ಕೇಳಿ ಆಶ್ಚರ್ಯ. ಅಂಡ್ ಆ ಕತ್ಲೆ ರೂಮಲ್ಲಿ ಹೋಗಿ ನೋಡಿದ್ರೆ ಆ ಗೋಪುರ ನಮಗೆ ಉಲ್ಟಾ ಕಾಣತ್ತೆ. ಹೆಂಗೆ ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ, ಒಂಥರ ಶಾಕ್ ಆಯ್ತು ಅದು ನೋಡಿ. ಸೊ ಇವಾಗ ನನಗೆ ಏನಂದ್ರೆ ಆ ಹ್ಯಾಟ್ ಇಟ್ಕೊಳ್ಳೋದೇ ದೊಡ್ಡ ತಲೆ ಬಿಸಿ ಆಯಿತು. ದೊಡ್ಡಮ್ಮ ಹೇಳ್ತಾ ಇದ್ರು ನೆತ್ತಿ ಒಡೆಯೋತ್ತಷ್ಟು ಬಿಸಿಲಿದೆ, ಮತ್ತೆ ಮಧ್ಯದ ಮೇಲೆ ತುಂಬ ಬಿಸಿಲಾಗುತ್ತಲ್ವ, ಟೊಪ್ಪಿ ಹಾಕೋ ಅಂತ. ನಂಗೆ ಟೊಪ್ಪಿ ಹಾಕೊಂಡು ಇರಿಟೇಷನ್ನು, ಆಮೇಲೆ ಅದನ್ನ ಹಿಡ್ಕೊಳ್ಳೋದು ಒಂದು ಇರಿಟೇಷನ್ನು, ಆ ಥರ ಆಗ್ತಾಯಿತ್ತು. ಸೊ ಇವಾಗ ನೋಡಿ ಈ ಕಲ್ಯಾಣ, ಇದೇ ಗೋಪುರ. ನಾನು ಅದ್ರದ್ದು ಫೋಟೋ ಅಟ್ಯಾಚ್ ಮಾಡ್ತೀನಿ ಇವಾಗ ಎಲ್ಲಾದರೂ. ಸೊ ನನಗೆ ಅದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಒಂಥರ ರಶ್ ಇತ್ತು, ಒಂಥರ ಬೈಕ್ ಕಾಣೋ ಥರ ಆಯಿತು. ಹೋಗಿ ಬೇಗ ಅಂತ. ಹಾಗಾಗಿ ನನಗೆ ಅಲ್ಲಿ ವೀಡಿಯೋ ಸರಿ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ದೇವಸ್ಥಾನದ ಒಳಗೂ ಕೂಡ ಫೋಟೋಸು ವೀಡಿಯೋಸ್ ಅಲೋ ಇರಲಿಲ್ಲ, ಹಾಗಾಗಿ ತೆಕ್ಕೊಳಕ್ಕೆ ಆಗಲಿಲ್ಲ.
ಸೊ ಹಂಪಿಲಿ ನಂಗೆ ಗೊತ್ತಿದ್ದಷ್ಟು ತಿಳಿಸಿದ್ದೀನಿ ನಿಮಗೆ. ಗೂಗಲಲ್ಲಾಗಿರ್ಬೋದು ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲ ಕಡೆ ಇನ್ಫಾರ್ಮೇಷನ್ ಸಿಗುತ್ತೆ. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ಹೇಳಿ ಅಂತ ಹೇಳ್ತೀನಿ. ಹಾಗೆ ಒಂದಷ್ಟು ಫೋಟೋಸ್ನ ಅಟ್ಯಾಚ್ ಮಾಡಿದ್ದೀನಿ, ಯಾಕೆ ಅಂದರೆ ನಮ್ಮ ಮೆಮೊರಿ ಆಗಿ ಉಳ್ಕೋಬೇಕಲ್ವ. ಹಾಗಾಗಿ ಸ್ವಲ್ಪ ಎಲ್ಲ ಕಡೆ ಫೋಟೋಸು ವಿಡಿಯೋಸ್ ಮಾಡ್ಕೊಂಡಿದ್ದನ್ನು ಅಲ್ಪ ಸ್ವಲ್ಪ ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ನಿಮಗೂ ಈ ವ್ಲಾಗ್ ಎಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮಗಂತೂ ನನ್ನ ಫ್ಯಾಮಿಲಿ ಜೊತೆ ಹೋಗಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಕ್ಕ ಫುಲ್ ವ್ಲಾಗಲ್ಲಿ ಐಶು ಜೊತೆನೇ ಇದ್ಲು. ಆ್ಯಂಡ್ 10-15 ದಿನ ನಮ್ಮ ಅಕ್ಕ ಐಶುನ ಬಿಟ್ಟೇ ಇದ್ದಿರಲಿಲ್ಲ. ಇಡೀ ಹಂಪಿ ಎಲ್ಲ ಕಡೆ ಅವಳೇ ಕರ್ಕೊಂಡು ಸುತ್ತಾಡ್ತಾ ಇದ್ಲು. ಈ ಹಂಪಿಲೇ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ನಾನು ಹಂಪಿಯಿಂದ ಡೈರೆಕ್ಟು ಚಿತ್ರದುರ್ಗಕ್ಕೆ ಬಂದು ಅಲ್ಲಿಂದ ನಾನು ಬೆಂಗಳೂರಿಗೆ ಬಂದೆ. ಹಾಗಾಗಿ ಐಶು ಬಿಟ್ಟೋಗ್ತಾಳೆ ಅಂತ ಹೇಳಿಬಿಟ್ಟು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಅವಳನ್ನೆಲ್ಲ ಕಾಲು ಎಳ್ಕೊಂಡು ರೇಗಿಸ್ಕೊಂಡು ಬರ್ತಾ ಇದ್ವಿ. ಆ್ಯಂಡ್ ಚಿತ್ರದುರ್ಗಕ್ಕೆ ಬಂದು ನಾವು ಇಲ್ಲಿಂದ ಒಂದು ಬಸ್ಸು, ಎಲೆಕ್ಟ್ರಿಕ್ ಬಸ್ ಇದು. ಫಸ್ಟ್ ಟೈಮ್ ಎಲೆಕ್ಟ್ರಿಕ್ ಬಸ್ಸಲ್ಲಿ ಕೂಡ ನಾನು ಹೋಗಿದ್ದು. ಚೆನ್ನಾಗಿತ್ತು ಈ ಜರ್ನಿ. ಎಲೆಕ್ಟ್ರಿಕ್ ಬಸ್ಸಲ್ಲಿ ಹೋಗಿದ್ದೇ ಗೊತ್ತಾಗಿಲ್ಲ, ಒಂದು ಹಂಪು ಗೊತ್ತಾಗಲಿಲ್ಲ, ಏನೂ ಗೊತ್ತಾಗಿಲ್ಲ. ಲಾಸ್ಟ್ ಸೀಟ್ ಬೇರೆ ನಮ್ಮದು. ಆ್ಯಂಡ್ ಆರಾಮಾಗಿ ಹೋದ್ವಿ. ಲಾಸ್ಟ್ ಸೀಟ್ ಯಾರೂ ಬುಕ್ಕೇ ಮಾಡಿರಲಿಲ್ಲ. ಹಾಗಾಗಿ ನಾವು 3 ಜನ ಐಶುನ ಸೀಟಲ್ಲಿ ಮಲಗಿಸ್ಕೊಂಡ್ಬಿಟ್ಟು ಆರಾಮಾಗಿ ಜರ್ನಿನ ಮಾಡಿದ್ವಿ. ನನ್ನ ಫ್ಯಾಮಿಲಿ ಉಳಿದವರೆಲ್ಲ ಡೈರೆಕ್ಟ್ ಮುನ್ನೂರು ಹೋದರು. ನಾವು ಮಾತ್ರ ಬೆಂಗಳೂರಿಗೆ ಬಂದ್ವಿ. ಇವತ್ತಿನ ವ್ಲಾಗ್ ಕೂಡ ಇಷ್ಟೇ.